ಬೆಂಗಳೂರಿನಲ್ಲಿ ಮನೆ ಖರೀದಿಸುವ ಮೊದಲು ಪರಿಶೀಲಿಸಬೇಕಾದ ಆಸ್ತಿ ದಾಖಲೆಗಳು. ಆಸ್ತಿಯನ್ನು ಖರೀದಿಸಬೇಡಿ. ಇದನ್ನು ಪರಿಶೀಲಿಸುವ ಮೊದಲು 1. ಕಾಣೆಯಾದ ದಾಖಲೆಯು ಸಾಲ ನಿರಾಕರಣೆ ಮತ್ತು ಕಾನೂನು ತೊಂದರೆಗೆ ಕಾರಣವಾಗಬಹುದು. ಬೆಂಗಳೂರಿನಲ್ಲಿ ಅನೇಕ ಜನರು ಬಿಲ್ಡರ್ಗಳು ಅಥವಾ ಮಾರಾಟಗಾರರನ್ನು ನಂಬಿ ಆಸ್ತಿಯನ್ನು ಖರೀದಿಸುತ್ತಾರೆ. ಈ ತಪ್ಪು ನಂತರ ಲಕ್ಷಾಂತರ ರೂಪಾಯಿಗಳ ಬೆಲೆ ತೆರಬೇಕಾಗಬಹುದು. ಇಂದು ನೀವು ಏನು ಕಲಿಯುವಿರಿ? ಖರೀದಿಸುವ ಮೊದಲು ಆಸ್ತಿ ದಾಖಲೆಗಳು. ಬ್ಯಾಂಕ್ಗಳು ಏನನ್ನು ಪರಿಶೀಲಿಸುತ್ತವೆ? ಸಾಮಾನ್ಯ ಖರೀದಿದಾರ ತಪ್ಪುಗಳು. ದಾಖಲೆ 1. ಮಾರಾಟ ಪತ್ರ. ಆಸ್ತಿ ಮಾಲೀಕತ್ವದ ಪುರಾವೆ. ನೋಂದಣಿ ಆಗಿರಬೇಕು. ಮಾರಾಟಗಾರರ ಹೆಸರು ನಿಖರವಾಗಿ ಹೊಂದಿಕೆಯಾಗಬೇಕು. ಹೊಂದಾಣಿಕೆಯ ಮಾರಾಟ ಪತ್ರವಿಲ್ಲ, ಸುರಕ್ಷಿತ ಖರೀದಿ ಇಲ್ಲ. ದಾಖಲೆ 2. ತಾಯಿಯ ಪತ್ರ. ಮಾಲೀಕತ್ವದ ಇತಿಹಾಸವನ್ನು ತೋರಿಸುತ್ತದೆ. ಕಾನೂನು ವರ್ಗಾವಣೆಯನ್ನು ದೃಢೀಕರಿಸುತ್ತದೆ. ಯಾವುದೇ ಮಾಲೀಕತ್ವದ ಲಿಂಕ್ಗಳು ಕಾಣೆಯಾಗಿಲ್ಲ. ಎಚ್ಚರಿಕೆ: ಕಾಣೆಯಾದ ಮೂಲ ಪತ್ರ ಹೆಚ್ಚಿನ ಕಾನೂನು ಅಪಾಯ. ದಾಖಲೆ 3. ಧನಸಹಾಯ ಪ್ರಮಾಣಪತ್ರ. ಆಸ್ತಿಯ ಮೇಲಿನ ಸಾಲಗಳನ್ನು ತೋರಿಸುತ್ತದೆ. ಕಾನೂನು ಪ್ರಕರಣಗಳನ್ನು ಬಹಿರಂಗಪಡಿಸುತ್ತದೆ. 13. 30 ವರ್ಷಗಳವರೆಗೆ ಪರಿಶೀಲಿಸಿ. ಸಾಮಾನ್ಯ ತಪ್ಪು ಕೆಂಪು. 5 ವರ್ಷಗಳ ಎಚ್ ಅನ್ನು ಮಾತ್ರ ಪರಿಶೀಲಿಸುವುದು ಅಪಾಯಕಾರಿ. ದಾಖಲೆ 4. ಖಾತಾ ಎ.ಬಿ.ಇ. ಪುರಸಭೆ ತೆರಿಗೆ ದಾಖಲೆ. ಸಾಲಗಳಿಗೆ ಕಡ್ಡಾಯ. ಆಸ್ತಿ ನಮೂದನ್ನು ತೋರಿಸುತ್ತದೆ. ಪ್ರಮುಖ ಸೂಚನೆ: ಖಾತಾ ಸಾಲ ಅನುಮೋದನೆ. ದಾಖಲೆ 5. ಆರ್ಟಿಸಿ ಭೂಮಿ ನಿರ್ಮಾಣ. ಆರ್ಟಿಸಿ ಭೂಮಿ ಖರೀದಿಸುತ್ತಿದ್ದರೆ ಭೂ ಮಾಲೀಕತ್ವವನ್ನು ದೃಢೀಕರಿಸುತ್ತದೆ. ಭೂಮಿಯ ಪ್ರಕಾರವನ್ನು ತೋರಿಸುತ್ತದೆ. ನಿರ್ಮಾಣ ಸಾಲಗಳಿಗೆ ಮುಖ್ಯ. ದೊಡ್ಡ ಎಚ್ಚರಿಕೆ: ಹೆಚ್ಚಿನ ಪರಿಣಾಮ. ಮೌಖಿಕ ಭರವಸೆಯ ಆಧಾರದ ಮೇಲೆ ಎಂದಿಗೂ ಆಸ್ತಿಯನ್ನು ಖರೀದಿಸಬೇಡಿ. ಖರೀದಿದಾರರು ಮಾಡುವುದಕ್ಕಿಂತ ಬ್ಯಾಂಕುಗಳು ಹೆಚ್ಚಿನ ದಾಖಲೆಗಳನ್ನು ಪರಿಶೀಲಿಸುತ್ತವೆ. ಸಾರಾಂಶ: ಪರಿಶೀಲನಾ ಪಟ್ಟಿ. ಆಸ್ತಿಯನ್ನು ಖರೀದಿಸುವ ಮೊದಲು ಪರಿಶೀಲಿಸಿ. ಮಾರಾಟ ಪತ್ರ, ಮಾತೃ ಪತ್ರ, ಸಾಲಪತ್ರ, ಪ್ರಮಾಣಪತ್ರ, ಖಾತಾ, ಆರ್ಟಿಸಿ ಅನ್ವಯಿಸಿದರೆ. ಮುಂದಿನ ಕಂತಿನ ಟೀಸರ್. ಗೃಹ ಸಾಲ ಅನುಮೋದನೆಗೆ ಅಗತ್ಯವಿರುವ ಆಸ್ತಿ ದಾಖಲೆಗಳು. ಹೆಚ್ಚಿನ ವಿವರಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಸುರಕ್ಷಿತ ಆಸ್ತಿ ಮತ್ತು ಸಾಲ ಮಾರ್ಗದರ್ಶನಕ್ಕಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ. ಬೆಂಗಳೂರು ನಗರ ಮತ್ತು ಗ್ರಾಮೀಣ. ಸಂಪರ್ಕ ವಿವರಗಳು ವಿವರಣೆಯಲ್ಲಿವೆ.